ನಮಸ್ಕಾರ ವೀಕ್ಷಕರೇ, ಇವತ್ತು ಒಂದು 4 ಕಂಪ್ನಿಗಳನ್ನು ನೋಡೋಣ. ಸೊ ಕೆಲವರು ಏನಂದರೆ ಶಾರ್ಟ್ ಟರ್ಮ್ ಅಂದರೆ 2-3 ಮಂತ್ಸ್ 2 ಮಂತ್ಸೇ ಅಂದ್ಕೊಳ್ಳಿ, 2 ಮಂತ್ಸು ಅಥವಾ ಏನು ಸ್ವಿಂಗ್ ಟ್ರೇಡಿಂಗು ಅಥವಾ ಒಂದು ಮಿಡ್ ಟರ್ಮ್ ಅಂದರೆ 4-5 ಮಂತ್ಸಲ್ಲಿ ಒಂದು 20-30% ರಿಟರ್ನ್ಗೋಸ್ಕರ ಕೆಲವೊಂದು ಸ್ಟಾಕ್ಗಳನ್ನ ತೊಗೊಳೋದು ಕೊಡೋದು ಮಾಡ್ತಾ ಇರ್ತಾರೆ. ಸೊ ಆ ಥರ ಶಾರ್ಟ್ ಟರ್ಮಲ್ಲಿ ಏನಾದರೂ ಸ್ವಲ್ಪ ಇದು ಮಾಡಬೇಕು ಅಂತಿದ್ರೆ ಈ ಥರದ ಒಂದು 4 ಸ್ಟಾಕು ಅಂದರೆ ಫಂಡಮೆಂಟಲಿ ಸ್ಟ್ರಾಂಗ್ ಇರ್ತಕ್ಕಂಥವು, ಫೈನಾನ್ಷಿಯಲ್ ಕೂಡ ಚೆನ್ನಾಗಿರ್ತಕ್ಕಂಥ ಒಂದು 4 ಸ್ಟಾಕ್ಗಳ ಬಗ್ಗೆ ಇವತ್ತು ಡಿಸ್ಕಸ್ ಮಾಡೋಣ. ಸೊ ಆ ಥರ ಇತ್ತಂದರೆ ನೀವು ಕೂಡ ಇಂಥವನ್ನ ಸ್ಟಡಿ ಮಾಡ್ಬೋದು. ಸೊ ಮೊದಲನೇ ಕಂಪ್ನಿ ನೋಡಿ. ಸೊ ಇದು ಏನಪ್ಪ ಅಂತಂದರೆ ಇದು ಏನು ಮಾಡ್ತಾರೆ, ಲೂಬ್ರಿಕೆಂಟ್ ಮ್ಯಾನುಫ್ಯಾಕ್ಚರಿಂಗು. ಸೊ ಮ್ಯಾಕ್ಸಿಮಸ್ ಇಂಟರ್ನ್ಯಾಷನಲ್ ಅಂತೇಳಿ ಕಂಪ್ನಿಯ ನೇಮು. ವಿ ಮ್ಯಾನುಫ್ಯಾಕ್ಚರ್ ultra high performance specialty industrial and automotive lubricants at our 2 state-of-the-art manufacturing facilities. We strive to serve the needs of our extensive channel partners with. ಸೊ ನಿಮಗೆ ಗೊತ್ತಾಯ್ತು, ಇದು ಲೂಬ್ರಿಕೆಂಟ್ಸನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಕ್ಕಂಥ ಕಂಪ್ನಿ ಇದು. ಸೊ ಇನ್ಕ್ಲೂಡ್ ಸಚ್ ಆಸ್ ಮೆಟಲ್ ವರ್ಕಿಂಗ್ ಫ್ಲೂಯಿಡ್ಸ್ ಇದೆ, ಹೀಟ್ ಟ್ರಾನ್ಸ್ಫರ್ ಫ್ಲೂಯಿಡ್ಸು, ಹೈಡ್ರಾಲಿಕ್ ಫ್ಲೂಯಿಡ್ಸು ಮತ್ತು ರೆಫ್ರಿಜರೇಷನ್ ಆಯಿಲ್ಸ್. ಸೊ ಇದನ್ನು ಮ್ಯಾನುಫ್ಯಾಕ್ಚರ್ ಇವ್ರದ್ದು R&D ಕೂಡ ನೀವು ನೋಡ್ತಾ ಇದ್ದೀರಾ. ಸೊ ಒಂದು ಒಳ್ಳೆಯ R&D ಕೂಡ ಇದೆ ಇವ್ರದ್ದು. ಸೊ ಟರ್ನ್ ಕಿ ಲೂಬ್ರಿಕೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಜೆಕ್ಟ್ಸು ಏನಪ್ಪ ಅಂತಂದರೆ ಇವರು ಡೈರೆಕ್ಟರ್ಸ್ ಎಕ್ಸ್ಪೀರಿಯನ್ಸ್ ಇನ್ ಲೂಬ್ರಿಕೇಟಿಂಗ್ ಮ್ಯಾನುಫ್ಯಾಕ್ಚರಿಂಗ್ ಎಸ್ಪುಟ್ ಆ್ಯಂಡ್ ಐಡೆಂಟಿಫೈ ಟಿಕ್ ಸ್ಟಾರ್ಟ್ ಎಫಿಷಿಯೆಂಟ್ಲಿ ಮ್ಯಾನೇಜ್ ಟರ್ನ್ಕಿ ಪ್ರಾಜೆಕ್ಟ್ಸ್. ಸೊ ಇವರು ಎಕ್ಸ್ಪೀರಿಯನ್ಸ್ಡ್ ಇದೆ ಮ್ಯಾನೇಜ್ಮೆಂಟ್ ಅಂತ. ಆಮೇಲೆ ಸೋರ್ಸಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಆಫ್ ಪೆಟ್ರೋಕೆಮಿಕಲ್ ಪ್ರಾಡಕ್ಟ್ಸನ್ನು ಇವರು ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ. ಓವರ್ ದ ಇಯರ್ಸ್ ವಿ ಡೆವಲಪ್ಡ್ ಆನ್ ಎಕ್ಸ್ಪಾನ್ಸಿವ್ ಸಪ್ಲೈ ಚೈನ್ ನೆಟ್ವರ್ಕ್. ಸೊ ಒಂದು ಒಳ್ಳೆಯ ನೆಟ್ವರ್ಕನ್ನು ಕೂಡ ಇವರು ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕನ್ನು ಬಿಲ್ಡ್ ಮಾಡಿದ್ದಾರೆ. ಸೊ ಇವರ ಪ್ರಾಡಕ್ಟ್ಸಕ್ಕೆ ಈ ಒಂದು ಕ್ಯಾಟಗರಿಯಲ್ಲಿ ಏನೇನಂತಂದರೆ ಲೂಬ್ರಿಕೆಂಟ್ ಅಡಿಟಿವ್ಸು, ಮಿನರಲ್ ಡಿಸ್ಟಿಲೇಟ್ಸ್ ಆ್ಯಂಡ್ ಆಲ್ಕೈಲ್ ಬೆಂಜಿನ್ಸನ್ನು ಇವರು ಸೋರ್ಸ್ ಮಾಡಿ ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ. ಆಮೇಲೆ ಟಾಲ್ ಬ್ಲೆಂಡಿಂಗ್ ಅಂತೇಳಿ ಇವ್ನು ನೋಡ್ತಾ ಇದ್ದೀರಾ ನೀವು. ಇದೊಂದು ಸ್ವಲ್ಪ ವಿಶೇಷತೆ ಅಂತ ಹೇಳ್ಬೋದು ಇವು. ಸೊ ನಾಟ್ ಆಲ್ ಬ್ರ್ಯಾಂಡ್ಸ್ ಕ್ಯಾನ್ ಸೆಟ್ ಅಪ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಇನ್ ಡಿಫ್ರೆಂಟ್ ಕಂಟ್ರೀಸ್. ವಿ ಪ್ರೊವೈಡ್ ನೆಸರಿ ಪ್ರಾಡಕ್ಟ್ಸ್ ಆ್ಯಂಡ್ ಫೆಸಿಲಿಟೀಸ್ ದಟ್ ಎ ಬ್ರ್ಯಾಂಡ್ ವುಡ್ ಬಿ ಲುಕಿಂಗ್ ಅಟ್ ಸ್ಟಾರ್ಟ್ ಬಿಸ್ನೆಸ್ ಇನ್ ಕಂಟ್ರೀಸ್ ಸಚ್ ಆಸ್. ಇವ್ರದ್ದು ಕೀನ್ಯಾ ಮತ್ತು UAE ಕೂಡ ಇವರು ಸ್ಟಾರ್ಟ್ ಮಾಡಿದಾರಂತೆ ಬಿಸ್ನೆಸ್ಸು. ಸೊ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟೀಸ್ ಆರ್ ಡೆವಲಪ್ಡ್ ಕೀಪಿಂಗ್ ದ ರಿಕ್ವೈರ್ಮೆಂಟ್ಸ್ ಆಫ್ ಮಲ್ಟಿ ಕಸ್ಟಮರ್ಸ್ ಇನ್ ಎಕ್ಸ್ಟೆನ್ಸಿವ್ SOPs. ಸೊ ಇವರು ಪ್ರೊಫೈಲು ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾಯಿದೆ. ಆಮೇಲೆ ಇವ್ರ ಫೈನಾನ್ಷಿಯಲ್ಸ್ ಕೂಡ ಚೆನ್ನಾಗಿದೆ. ಸೊ ಇಯರ್ ಟು ಇಯರ್ ಗ್ರೋತು ಚೆನ್ನಾಗಿ ಕಾಣಿಸ್ತಾ ಇದೆ ಇದು. ಸೊ ಇದನ್ನು ನಾವು ಒಂದು ಸ್ವಿಂಗ್ ಟ್ರೇಡು ಅಥವಾ ಶಾರ್ಟ್ ಟರ್ಮಲ್ಲಿ ಒಂದು 20-30% ತನಕ ರಿಟರ್ನ್ಸ್ ಕೊಡಬಹುದು. ಯಾಕಂದರೆ ನೋಬಡಿ ನೋಸ್, ಯಾಕಂದರೆ ಶಾರ್ಟ್ ಟರ್ಮಲ್ಲಿ ಏನು ಬೇಕಾದ್ರೂ ಆಗ್ತಾ ಇರುತ್ತೆ ಮಾರ್ಕೆಟು. ಸೊ ಹಾಗಾಗಿ ನೀವು ಯಾವುದೇ ಒಂದು ಸ್ವಿಂಗ್ ಟ್ರೇಡ್ ಅಥವಾ ಶಾರ್ಟ್ ಟರ್ಮ್ ಮಾಡೋಂಥವ್ರು ಲೈಕ್ ಇದರಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ರೇಷಿಯೋ ಇರುತ್ತೆ. ಯಾಕಂದರೆ ನಾವು ಒಂದು ತಿಂಗಳಲ್ಲಿ 20% ತೊಗೊತೀವಿ ಅಂದರೆ 5-10% ಕಳ್ಕೊಳ್ಳೋಕ್ಕೂ ರೆಡಿ ಇರಬೇಕಾಗುತ್ತೆ. ಸೊ ಈ ಥರದಲ್ಲಿ ಮಾಡೋಂಥವ್ರು ಏನಪ್ಪ ಅಂತಂದರೆ ಸ್ಟ್ರಿಕ್ಟ್ ಸ್ಟಾಪ್ ಲಾಸ್ ಇಟ್ಕೊಂಡು ಮಾಡಬೇಕಂದ್ರೆ ನನಗೆ ಪ್ರಾಫಿಟ್ ಬಂದರೆ 20% ಇರಲಿ, ಲಾಸ್ ಆದರೆ 5% ಲಾಸ್ ಆಗಲಿ, ಆ ಥರ ಒಂದು ಮಾಡ್ತಾರೆ ಸ್ವಿಂಗ್ ಟ್ರೇಡಿಂಗು ಶಾರ್ಟ್ ಟರ್ಮ್ ಮಾಡೋಂಥವ್ರು. ಸೊ ಇದು ಒಂದು ಒಳ್ಳೆಯ ಕಂಪ್ನಿ ಇದೆ, ಫಂಡಮೆಂಟಲಿ ಸ್ಟ್ರಾಂಗ್ ಇದೆ, ಮ್ಯಾಕ್ಸಿಮಸ್ ಇಂಟರ್ನ್ಯಾಷನಲ್ ಅಂತ. ನೀವು ಇದನ್ನು ರಾಡರ್ ಇಟ್ಕೊಳ್ಳಿ, ಈ ಕಂಪ್ನಿ ಬಗ್ಗೆ ಸ್ಟಡಿ ಮಾಡಿ. ಇದು ಎರಡನೇ ಕಂಪ್ನಿ. ಸೊ ಇದು 1984 ಸ್ಟಾರ್ಟ್ ಆಗಿರ್ತಕ್ಕಂಥ ಕಂಪ್ನಿ. ಇದೇನು ಮಾಡುತ್ತೆ ಅಂತಂದರೆ ಸುಪ್ರೀಮ್ ಕ್ವಾಲಿಟಿ ಯಾರ್ನ್ಸ್ ಆ್ಯಂಡ್ ಫ್ಯಾಬ್ರಿಕ್ಸ್, ಯಾರ್ನ್ ಮತ್ತು ಫ್ಯಾಬ್ರಿಕ್ಸನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂಥದ್ದು. ಅಂದರೆ ಇಟ್ಸ್ ಇನ್ ಟು ದ ಟೆಕ್ಸ್ಟೈಲ್ ಇಂಡಸ್ಟ್ರಿ. ಸೊ 2005 ಗೋಯಿಂಗ್ ಗ್ರೀನ್. ಸೊ 84ರಿಂದ ಈಗ ನಡೀತಾ ಇದೆ. ಏನಪ್ಪ ಅಂತಂದರೆ ಇವರು ಇನ್ಸ್ಟಾಲೇಷನ್ ಆಫ್ 100 ವಾಟರ್ ಜೆಟ್ ಲೂಮ್ಸನ್ನು ಹಾಕಿದರು 2005. ಸೊ ಅಂದರೆ ಇಯರ್ ಟು ಇಯರ್ ಅಂದರೆ 5 ಇಯರ್ಸ್ಗೂ ಇವ್ರದ್ದೊಂದು ಎಕ್ಸ್ಪೆನ್ಷನ್ ಆಗ್ತಾಯಿದೆ. ಸೊ ವಾಟರ್ ಜೆಟ್ ವೀವಿಂಗು ಇದು ಫರ್ದರ್ ಎಕ್ಸ್ಪೆಂಡೆಡ್. ಸೊ ಟೇಕಿಂಗ್ ಸಸ್ಟೆನ್ಸಿಬಿಲಿಟಿ ಫರ್ದರ್. ಸೊ ನೆಕ್ಸ್ಟ್ ಮತ್ತೇನು ಮಾಡಿದ್ನಪ್ಪ ಅಂತಂದರೆ ಏನು ವಿಂಡ್ ಮಿಲ್ಲು. ಸೊ ಇನ್ ಆಪ್ರೇಷನ್ಸ್ ಇನ್ಸ್ಟಾಲಿಂಗ್ಗೆ 2.06 ಮೆಗಾವಾಟ್ ವಿಂಡ್ ಮಿಲ್ಸ್ ಯಾವಾಗ 2010 ಅಂದರೆ ಸ್ಟೆಪ್ ಬೈ ಸ್ಟೆಪ್ ಇವರು ಗ್ರೋತ್ ಆಗ್ತಾನೆ ಆಗುತ್ತೆ, ಕಂಟಿನ್ಯೂಸ್ ಗ್ರೋತ್ ಆಗ್ತಿದೆ ನೋಡಿರಿ. 2015 ಇವ್ರಿಗಾಗಲೇ ಕಮೆನ್ಸ್ಮೆಂಟ್ ಆಫ್ ಯಾರ್ನ್ ಡೈಯಿಂಗು, ಕಾಟನ್ ಸೀಸಿಂಗು, ಸ್ಪ್ಲಿಟ್ ವ್ಯಾಪಿಂಗ್ ಆ್ಯಂಡ್ ಎಕ್ಸ್ಪ್ಯಾನ್ಷನ್ ಆಫ್ ಎಕ್ಸಿಸ್ಟಿಂಗ್ ಯೂನಿಟ್ಸು. ಸೊ ಯೂನಿಟ್ಸನ್ನು ಕೂಡ ಇವರು ಎಕ್ಸ್ಪ್ಯಾಂಡ್ ಮಾಡ್ತಾ ಬಂದಿದ್ದಾರೆ. 2015 ಅವರಾಗಲೇ ಏನು ವೀವಿಂಗು ಎಲ್ಲವನ್ನು ಸ್ಟಾರ್ಟ್ ಮಾಡಿದ್ದಾರೆ. ಸೊ ಮತ್ತೆ 2018 ಮತ್ತೊಂದು ಏನು ಮಾಡಿದ್ನಪ್ಪ ಅಂತಂದರೆ ಯಾರ್ನ್ ಡೈಯಿಂಗ್ ಕೆಪಾಸಿಟಿ 750 ಟನ್ ಪರ್ ಮಂತಿಗೆ ಮತ್ತೊಂದು ಇನ್ಸ್ಟಾಲೇಷನ್ ಮಾಡಿದ್ರು. ಮತ್ತು 30 ಏರ್ ಜೆಟ್ ಲೂಮ್ಸನ್ನು ಎಕ್ಸ್ಪೆಂಡ್ ಮಾಡಿದರು. ಸೊ ಈ ಥರ ನಾವು ಸ್ಟಾರ್ಟಿಂಗ್ ಟು ಮ್ಯಾನುಫ್ಯಾಕ್ಚರ್ ನ್ಯಾಚುರಲ್ ಫೈಬರ್ಸ್ ಲೈಕ್ ಕಾಟನ್, ವಿಸ್ಕೋಸ್ ಆ್ಯಂಡ್ ರೇಯಾನ್ಸ್. ಸೊ ಈ ಥರ ಇವರು ಇಯರ್ ಟು ಇಯರ್ ಅಂದರೆ ಒಂದೊಂದಾಗಿ ಸ್ಟೆಪ್ ಆಗಿ ಇಂಪ್ರೂವ್ಮೆಂಟ್ ಆಗ್ತಾ ಬರ್ತಾ ಇದ್ದಾರೆ. ಸೊ ಇದು ಕೂಡ ನೀವು ಶಾರ್ಟ್ ಟರ್ಮಲ್ಲಿ ಒಂದಷ್ಟು ಏನೋ ಒಳ್ಳೆಯ ರಿಟರ್ನ್ಸನ್ನು ಎಕ್ಸ್ಪೆಕ್ಟ್ ಮಾಡೋದು. ಯಾಕಂದರೆ ಈಗ ಆಲ್ರೆಡಿ ತುಂಬ ಶಾರ್ಟ್ ಟರ್ಮ್ ತುಂಬ ಒಳ್ಳೆಯ ರಿಟರ್ನ್ಸ್ ಕೊಟ್ಟಿದೆ. ಬಟ್ ಈಗಾಗಲೇ ಕೊಟ್ಟಿರೋದ್ರಿಂದ ಕರೆಕ್ಷನ್ ಆಗೋ ಚಾನ್ಸಸ್ಸು ಇರ್ಬೋದು. ಸೊ ನೋಡಿ, ಸ್ಟಡಿ ಮಾಡಿ. ಇದ್ರ ನೇಮ್ ಬಂದ್ಬಿಟ್ಟು ಶಾಲಾನ್ ಸಿಲ್ಕ್ಸ್ ಅಂತೇಳಿ, ಶಾಲಾನ್ ಸಿಲ್ಕ್ ಇಂಡಸ್ಟ್ರೀಸ್ ಅಂತ, ಶಾಲಾನ್ ಸಿಲ್ಕ್ಸ್ ಅಂತ. ಅರೌಂಡ್ 25 ಈಗ ಇದು ಟ್ರೇಡ್ ಮಾಡ್ತಾಯಿದೆ.
ಸೊ ಇದನ್ನು ರ್ಯಾಡರ್ ಇಟ್ಕೊಳ್ಳಿ, ಇದ್ರ ಬಗ್ಗೆನೂ ಒಂದು ಸ್ಟಡಿ ಮಾಡ್ಬೋದು ಫಾರ್ ಶಾರ್ಟ್ ಟರ್ಮ್, ಅಂದರೆ ಲೈಕ್ 1 or 2 monthsಗೆ 120 to 30% ರಿಟರ್ನ್ಗೋಸ್ಕರ. ಇದು ಮೂರನೇ ಕಂಪ್ನಿ ಗೋವರ್ಧನ್ ಅಂತ ಬ್ರ್ಯಾಂಡು. ಸೊ ಗೋವರ್ಧನ್ ಈಸ್ ಎ ಬ್ರ್ಯಾಂಡ್ ದಟ್ ಕೇಟರ್ಸ್ ಟು ದ ಟ್ರೆಡಿಷನಲ್ ಇಂಡಿಯನ್ ಫ್ಯಾಮಿಲಿ ರಿಸೈಡಿಂಗ್ ಬೋತ್ ಅರ್ಬನ್ ಆ್ಯಂಡ್ ರೂರಲ್ ಏರಿಯಾಸ್. ದ ಪ್ರಾಡಕ್ಟ್ಸ್ ಅಂಡರ್ ದ ಗೋವರ್ಧನ್ ಬ್ರ್ಯಾಂಡ್ ಆರ್ ಎವ್ರಿ ಡೈರಿ ಪ್ರಾಡಕ್ಟ್ಸ್. ಇವರು ಡೈರಿ ಪ್ರಾಡಕ್ಟ್ಸ್ ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂಥ ಒಂದು ಕಂಪ್ನಿ ಇದು. ಸೊ ಇವ್ರ ಬ್ರ್ಯಾಂಡ್ ಗೋವರ್ಧನ್ ಅಂತೇಳಿ. ಸೊ ದೀಸ್ ಕಸ್ಟಮರ್ಸ್ ಆರ್ ಹೈ ಫ್ಯಾಮಿಲಿಯರ್ ವಿತ್ ವಿಚ್ ಆರ್ ಏನೇನಿದ್ದಾವೆ, ಗೀ ಇದೆ, ಸೊ ಮಿಲ್ಕು, ಪನ್ನೀರು, ದಹಿ, ಕರ್ಡ್, ಬಟರ್, ಡೈರಿ ವೈಟ್ನರ್ ಆ್ಯಂಡ್ ಗುಲಾಬ್ ಜಾಮೂನ್ ಮಿಕ್ಸ್, ಕ್ರೌಸ್ ಮಿಲ್ಕ್ಸ್ ಆ್ಯಂಡ್ ಪ್ಯೂರಿಟಿ ಆ್ಯಂಡ್ ಟೇಸ್ಟ್ ಆಫ್ ದ ಬ್ರ್ಯಾಂಡ್ ಸ್ಕೋರ್ ರ್ಯಾಷನಲ್. ಸೊ ಇವ್ರದ್ದು ಗೊತ್ತಾಯಿತು ನಿಮಗೆ ಏನಪ್ಪ ನೇಚರ್ ಆಫ್ ಬಿಸ್ನೆಸ್ಸು. ಸೊ ಗೋವರ್ಧನ್ ಬ್ರ್ಯಾಂಡು, ಇವ್ರ ಪ್ರಾಡಕ್ಟ್ಸ್ಗಳು ನೋಡ್ತಾ ಹೋಗ್ಬೋದು. ಸೊ ಗೋವರ್ಧನ್ ದಹಿ ಇದೆ, ಆಮೇಲೆ ಟಾಪಪ್ ಅಂತೇಳಿ ಒಂದು ಬ್ರ್ಯಾಂಡು. ಸೊ ಪ್ರೈಡ್ ಆಫ್ ಕೌಸ್ ಎ ಬ್ರ್ಯಾಂಡ್ ಆಫ್ ಪರಾಗ್ ಮಿಲ್ಕ್ ಫುಡ್ಸ್ ಈಸ್ ಅ ಫಸ್ಟ್ ಟು ಇಟ್ಸ್ ಕೈಂಡ್ ಸುಪೀರಿಯರ್ ಫಾರ್ಮ್ ಟು ಹೋಮ್ ಮಿಲ್ಕ್ ಫ್ರಮ್ ಇಂಡಿಯಾಸ್ ಮೋಸ್ಟ್ ಮಾಡರ್ನ್ ಡೈರಿ ಫಾರ್ಮ್ ವಿತ್ ಪ್ರೊಡಕ್ಷನ್ ಕೆಪಾಸಿಟಿ ಆಫ್ 25,000 ಲೀಟರ್ಸ್ ಪರ್ ಡೇ. ಇವ್ರದ್ದು 25,000 ಒಂದು ದಿನಕ್ಕೆ ಮ್ಯಾನುಫ್ಯಾಕ್ಚರನ್ ಅಂದರೆ ಹಾಲನ್ನು ಉತ್ಪಾದನೆ ಮಾಡುವಂಥ ಒಂದು ಯೂನಿಟ್ ಇದೆ, ಅಷ್ಟು ಕೆಪಾಸಿಟರ್ ಕೂಡ ಇದೆ ಇವ್ರಿಗೆ. ಸೊ ಮತ್ತು ಇದ್ರ ಏನು ಇವ್ರು ಹೇಳ್ತಾರೆ ಅಂತಂದರೆ ಇಂಟ್ರೆಸ್ಟ್, ಐಡಿಯಾಸ್, ಆ್ಯಡ್ಸ್, ಕಲರ್ಸ್ ಆ್ಯಂಡ್ ಫ್ಲೇವರ್ಸ್ ಆ್ಯಂಡ್ ಮೇಕರ್ಸ್ ಫೀಲ್ಡ್ ಹ್ಯಾಪಿ. ಸೊ ಒಳ್ಳೆಯ ಪ್ರಾಡಕ್ಟ್ಸನ್ನು ಕೂಡ ಇವರು ನ್ಯೂಟ್ರಿಷನ್ ಕೂಡ ಇರ್ತಕ್ಕಂಥದ್ದು, ಹೆಲ್ತ್ ಪರ್ಪಸ್ ಕೂಡ ಇರ್ತಕ್ಕಂಥದ್ದು ಅಂತ ಹೇಳ್ತಾ ಇದ್ದಾರೆ ಕಂಪ್ನಿಯವರು. ಸೊ ಇವರು ಪ್ರಾಡಕ್ಟ್ಸ್ಗಳು ನೋಡ್ತಿದ್ದಾರೆ ನೀವು. ಮತ್ತು ಟಾಪಪ್ ಅಂತೇಳಿ, ಟಾಪಪ್ ಏನಪ್ಪ ಅಂತಂದರೆ ಇದು ಫ್ಲೇವರ್ಡ್ ಮಿಲ್ಕ್ ವಿತ್ ಎಕ್ಸ್ಟ್ರಾ ಪ್ರೋಟೀನ್ಸ್ ಅಂತೆ. ಸೊ ಮಿಲ್ಕಿಗೆ ಒಂದಿಷ್ಟೇನೋ ಪ್ರೋಟೀನ್ಸ್ ಇದು ಮಾಡಿ, ಇದು ಫ್ಲೇವರ್ಸ್ ಎಲೈಚಿ, ಮ್ಯಾಂಗೋ, ರೋಸು, ಸ್ಟ್ರಾಬೆರಿ ಈ ಥರ ಎಲ್ಲ ಫ್ಲೇವರಲ್ಲಿ ಕೂಡ ಇವರು ಮಿಲ್ಕನ್ನು ವಿತ್ ಪ್ರೋಟೀನ್ಸ್ ಆ್ಯಡೆಡ್ ಮಾಡಿದ್ದಾರೆ. ಇದು ಒಂದು ಸ್ವಲ್ಪ ಡಿಫ್ರೆಂಟ್, ಅದರಲ್ಲೇ ಮಿಲ್ಕಲ್ಲೇ ಒಂಥರ ಡಿಫ್ರೆಂಟ್ ಬ್ರ್ಯಾಂಡಿಂಗು. ಸೊ ಇನೋವೇಟಿವ್, ಈಗೆಲ್ಲ ಗೊತ್ತಲ್ಲ ಕಾಂಪಿಟೇಷನ್ ಇರೋದ್ರಿಂದ ಒಂದು ಸ್ವಲ್ಪ ಹೊಸ ಥರ ಏನಾರು ಮಾಡಬೇಕು. ಸೊ ಗೋವರ್ಧನ್ ಟಾಪಪ್ ಅಂತೇಳಿ ಇದು ಬ್ರ್ಯಾಂಡು ವಿತ್ ಎಕ್ಸ್ಟ್ರಾ ಅದೇ ಪ್ರೋಟೀನ್ ಮಿಲ್ಕ್ ಅಂತೆ. ಏನೇನೋ ಮಾಡ್ತಿರ್ತಾರೆ. ಈಗ ನೋಡಿ, ಬಿಸ್ಕೆಟಲ್ಲಿ ರಾಗಿ ಬಿಸ್ಕೆಟು, ಅದು ಆಮೇಲೆ ಬೇರೆ ಬೇರೆ ಏನು ಸಿರಿಧಾನ್ಯಗಳ ಬಿಸ್ಕೆಟು, ಈ ಥರ ಬಂದಂಗೆಲ್ಲ ಒಂದಷ್ಟು ಎಕ್ಸ್ಟ್ರಾ ಆ್ಯಡೆಡ್ ಪ್ರೋಟೀನ್ಸು. ಮತ್ತು ಹೆಲ್ತ್ ಕಾನ್ಷಿಯಸ್ ಈಗ ಏನೋ ಜನರಲ್ಲಿ ಜಾಸ್ತಿ ಆಗ್ತಾಯಿದೆ. ಹಾಗಾಗಿ ಈ ಥರ ಒಂದು ಡಿಫ್ರೆಂಟ್ ಮಾಡಿದಾಗ ಜಲ್ದಿ ಅಟ್ರಾಕ್ಷನ್ ಆಗುತ್ತೆ. ಅಟ್ರಾಕ್ಷನ್ ಆದಂಥ ಟೈಮಲ್ಲಿ ಅವ್ರ ಕಂಪ್ನಿಗಳ ಬ್ರ್ಯಾಂಡ್ಸ್ ಕ್ವಾಲಿಟಿ ಚೆನ್ನಾಗಿದ್ದರೆ ಒಳ್ಳೆಯ ಸೇಲ್ಸು, ಬಿಸ್ನೆಸ್ಸು ಇಂಪ್ರೂವ್ಮೆಂಟ್ ಆಗ್ತಾ ಹೋಗುತ್ತೆ. ಸೊ ನಮಗೆ ಯಾವ ಕಂಪ್ನಿ ಸೇಲ್ಸು ಮತ್ತು ಬಿಸ್ನೆಸ್ಸು ಇಂಪ್ರೂವ್ಮೆಂಟ್ ಆಗಿ ಗ್ರೋತ್ ಆಗಿ ಅವ್ರದ್ದು ಪ್ರಾಫಿಟ್ ಆಗುತ್ತೋ ಆ ಕಂಪ್ನಿ ನಾವು ಹುಡುಕ್ತಾ ಇರ್ತೀವಿ. ಯಾಕಂದರೆ ಆಟೋಮೆಟಿಕಲಿ ಡಿಮ್ಯಾಂಡ್ ಜಾಸ್ತಿ ಆದರೆ ನಮ್ಮ ಶೇರ್ ವ್ಯಾಲ್ಯೂ ಕೂಡ ಜಾಸ್ತಿ ಆಗುತ್ತೆ ಅಂತೇಳಿ ಇಟ್ಸ್. ಸೊ ಇದ್ರ ಕಂಪ್ನಿಯ ನೇಮ್ ಬಂದ್ಬಿಟ್ಟು ಪರಾಗ್ ಫುಡ್ ಪ್ರಾಡಕ್ಟ್ಸ್ ಅಂತೇಳಿ, ಪರಾಗ್ ಮಿಲ್ಕ್ ಫುಡ್ಸ್ ಅಂತ ಇದು ಕಂಪ್ನಿಯ ನೇಮು. ಸೊ ಇದನ್ನು ಅಷ್ಟೇ ರೀಸೆಂಟ್ ಟೈಮಲ್ಲಿ ಒಂದು ಒಳ್ಳೆಯ ಸದ್ದನ್ನು ಮಾಡ್ತಾಯಿದೆ. ಯು ಕ್ಯಾನ್ ಸ್ಟಡಿ ಆನ್ ದಿಸ್ ಸ್ಟಾಕ್ ಮತ್ತು ರ್ಯಾಡರ್ಲಿ ಇಟ್ಕೊಳ್ಳಿ. ಸೊ ಒಂದಷ್ಟು ರಿಟರ್ನ್ಸ್ ಕೂಡ ಶಾರ್ಟ್ ಟರ್ಮಲ್ಲಿ ಕೊಡ್ಬೋದು. ಒಂದು ಒಳ್ಳೆಯ ಸ್ಟಡಿಯನ್ನು ಹಾಕಿ ಇದ್ರ ಮೇಲೆ. ಇವತ್ತಿನ ವೀಡಿಯೋನ ಕೊನೆ ಸ್ಟಾಕು. ಸೊ ಇದೇನು ಮಾಡುತ್ತಪ್ಪ ಅಂತಂದರೆ ಇದು ಕಾಫಿ ಶಾಪ್ಸನ್ನು ಮಾಡ್ತಿದೆ. ಸೊ ವಿ ಆರ್ ಎ ಡಿವಿಷನ್ ಆಫ್ ಕಾಫಿ ಡೇ ಗ್ಲೋಬಲ್ ಲಿಮಿಟೆಡ್. ದಿಸ್ ಕಾಫಿ ಗೋಸ್ ಆಲ್ ಓವರ್ ದ ವರ್ಲ್ಡ್ ಟು ಕ್ಲೈಂಟ್ಸ್ ಅಕ್ರಾಸ್ ಯುರೋಪ್ ಆ್ಯಂಡ್ ಜಪಾನ್, ಮೇಕಿಂಗ್ ಅಸ್ ಒನ್ ಆಫ್ ದ ಟಾಪ್ ಕಾಫಿ ಎಕ್ಸ್ಪೋರ್ಟರ್ಸ್ ಇನ್ ದ ಕಂಟ್ರಿ. ಸೊ ಇದು ಕಾಫಿ ಎಕ್ಸ್ಪೋರ್ಟನ್ನು ಮಾಡುತ್ತೆ, ಟಾಪ್ ಕಾಫಿ ಎಕ್ಸ್ಪೋರ್ಟರ್ಸು. ಸೊ ನಿಮಗೆ ಈ ಕಂಪ್ನಿ ಎಲ್ಲ ತುಂಬ ಚಿರಪರಿಚಿತ. ಅವರ್ ಮಿಷನ್ ಈಸ್ ಅ ಸಿಂಪಲ್ ಒನ್, ಟು ಬಿ ದ ಬೆಸ್ಟ್ ಕೆಫೆ ಚೈನ್ ಬೈ ಆಫರಿಂಗ್ ಅ ವರ್ಲ್ಡ್ ಕ್ಲಾಸ್ ಕಾಫಿ ಎಕ್ಸ್ಪೀರಿಯನ್ಸ್ ಅಟ್ ಅಫೋರ್ಡಬಲ್ ಪ್ರೈಸಸ್. ಸೊ ಈಗ ನಾನು ಇದನ್ನು ಮಾತಾಡ್ತಾ ಇರ್ತಕ್ಕಂಥದ್ದು ಕಾಫಿ ಡೇ ಬಗ್ಗೆ. ಸೊ ಕಾಫಿ ಡೇ ಅಂದರೆ ಈಗ ನಿಮಗೆಲ್ಲರಿಗೂ ತುಂಬ ಚೆನ್ನಾಗಿ ಚಿರಪರಿಚಿತ ಕಂಪ್ನಿ. ಸೊ ಇದು ಕೆಲವೊಂದು ಟೈಮಿಂದ ತುಂಬ ಭಾಳ ಕರೆಕ್ಷನಲ್ಲಾಗಿತ್ತು, ಅಂದರೆ ಬಿದ್ದಿತ್ತು. ಯಾಕಂದರೆ ಬಿಕಾಸ್ ಆಫ್ ನಿಮಗೆಲ್ಲ ಅದ್ರ ಸ್ಟೋರಿ ಗೊತ್ತಿದೆ, ಕಾಫಿ ಡೇ ಸ್ಟೋರಿ. ಆಮೇಲೆ ಫೈನಾನ್ಷಿಯಲ್ಸ್ ಕೂಡ ತುಂಬ ವೀಕ್ ಆಗಿತ್ತು, ಅಂದರೆ ಹೆವಿ ಡೆಪ್ಟಲ್ಲಿ ಇತ್ತು. ಈಗಲೂ ಕೂಡ ಇದು ಡೆಪ್ಟಲ್ಲಿದೆ, ಮತ್ತು ಅಷ್ಟೇ ಅಲ್ಲದೆ ಲಾಸಲ್ಲಿ ಕೂಡ ಇತ್ತು ಕಂಪ್ನಿ. ಬಟ್ ರೀಸೆಂಟಾಗಿ ಇದೊಂದು ಸ್ವಲ್ಪ ಪ್ರಾಫಿಟಿಗೆ ಬಂದಿದೆ. ಬಟ್ ಇನ್ನು 2 ವರ್ಷ ಹಿಂದೆ ಹೋದರೂ ಕೂಡ 1 ವರ್ಷ ಪ್ರಾಫಿಟ್ ಇದೆ, 1 ವರ್ಷ ಲಾಸ್ ಇದೆ. ಸೊ ಸೇಲ್ಸ್ ಇದೆ, ಬಟ್ ಪ್ರಾಫಿಟು ಗ್ರೋತಲ್ಲಿ ತುಂಬ ವೇರಿಯೇಷನ್ಸ್ ಇದೆ. ಹಾಗಾಗಿ ಈಗ ರೀಸೆಂಟಾಗಿ ಒಂದಷ್ಟು ಒಳ್ಳೆ ರಿಸಲ್ಟ್ ಕೊಟ್ಟಿರೋದ್ರಿಂದ ಒಂದು ಶಾರ್ಟ್ ಟರ್ಮಲ್ಲಿ ಒಂದು ಒಳ್ಳೆಯ ರಿಟರ್ನ್ಸನ್ನು ಕೊಡ್ಬೋದು ಇದು. ಸೊ ಇದನ್ನು ಕೂಡ ನೀವು ಶಾರ್ಟ್ ಟರ್ಮ್ಗೆ ಅಥವಾ ಸ್ವಿಂಗ್ ಟ್ರೇಡಿಂಗಿಗೆ ನೀವು ಇದನ್ನು ಒಂದು ಕನ್ಸಿಡರ್ ಮಾಡ್ಕೋಬೋದು. ಹಾಗಾಗಿ ಕಾಫಿ ಡೇನ ನೀವು ಒಂದು ರ್ಯಾಡರ್ ಇಟ್ಕೊಳ್ಳಿ, ಕಾಫಿ ಡೇ ಬಗ್ಗೆ ಸ್ಟಡಿ ಮಾಡಿ. ಸೊ ಇಲ್ಲಿಗೆ ಈ ವಿಡಿಯೋ ಮುಗಿಸೋಣ, ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಗುಡ್ ಬೈ, ಟೇಕ್ ಕೇರ್.